ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಕಮ್ಯುನಿಕೇಷನ್ ಯೂನಿಟ್ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ ಸೆಟ್ 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಅದೇ ರೀತಿ ಕರ್ನಾಟಕ ಸೆಟ್ 2023 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಪ್ರಿಪ್ರೇಷನ್ಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQs ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ, ಜೊತೆಗೆ 50 ಮಾಕ್ ಟೆಸ್ಟ್ಗಳನ್ನು ನಿಮ್ಗೆ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ಸಿಗ್ತಾ ಇವೆ. ಇದು ಕೇವಲ ನಿಮಗೆ 2000 ರುಪೀಸ್ನಲ್ಲಿ ಸಿಗ್ತಾ ಇದೆ. ಇದು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಇದೆ. ಸೊ ಇದಕ್ಕಾಗಿ ನೀವೇನಾದರೂ ಜಾಯಿನ್ ಆದರೆ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಪೇಪರ್ 1ನಲ್ಲಿ ಪಡಿತೀರಾ. ಸೊ ಅದೇ ರೀತಿ ನೀವು ಪೇಪರ್ 2 ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಿದರೆ ನೀವು ಇಲ್ಲಿ KSET-ಅನ್ನು ಸರಳವಾಗಿ ಪಾಸ್ ಮಾಡ್ಬೋದು. ಅದೇ ರೀತಿ ನಿಮಗೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನೋಟ್ಸ್ ಆಗಿರ್ಬೋದು, ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್, ಮಾಕ್ ಟೆಸ್ಟ್, PYQs ಎಲ್ಲವೂ ಕೂಡ ನಿಮಗೆ ದೊರೀತಾ ಇದೆ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಿ ನಂತರ KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ಸೊ ಇಲ್ಲಿ ಎಲ್ಲ ನೀವು ಕಂಟೆಂಟನ್ನು ನೋಡ್ಕೊಳ್ಬೋದು ಮತ್ತು ಬಾಯ್ ನೌ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಜಾಯಿನ್ ಆಗ್ಬೋದು. So let us move to the questions. The first question is breakdown in verbal communication is described as. Option is short circuit, option B contradiction, option C unevenness, option D entropy. ಮೌಖಿಕ ಸಂವಹನದಲ್ಲಿ ಬ್ರೇಕ್ ಡೌನ್ ಅನ್ನು ಏನಂತ ವಿವರಿಸಲಾಗಿದೆ? ಶಾರ್ಟ್ ಸರ್ಕ್ಯೂಟ್, ವಿರೋಧಾಭಾಸ, ಅಸಮತೆ, ಎಂಟ್ರೋಪಿ. Yes, here the right answer for this question is option D, option C, unevenness. Breakdown in verbal communication, it is described as unevenness. ಮೌಖಿಕ ಸಂವಹನದಲ್ಲಿ ಬ್ರೇಕ್ ಡೌನ್ ಅಂತಂದರೆ ಅಸಮತೆ, unevenness ಅಂತ ಅರ್ಥ. So question number 2, in the process of communication, which one of the following is in the chronological order? ಸಂವಹನ ಪ್ರಕ್ರಿಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಕಾಲಾನುಕ್ರಮದಲ್ಲಿದೆ? ಕಮ್ಯುನಿಕೇಷನ್, ಮೀಡಿಯಂ, ರಿಸೀವರ್, ಇಫೆಕ್ಟ್, ಮೆಸೇಜ್. ಮೀಡಿಯಂ, ಕಮ್ಯುನಿಕೇಟರ್, ಮೆಸೇಜ್, ರಿಸೀವರ್, ಎಫೆಕ್ಟ್. ಆಪ್ಷನ್ ಸಿ ಕಮ್ಯುನಿಕೇಟರ್, ಮೆಸೇಜ್, ಮೀಡಿಯಂ, ರಿಸೀವರ್, ಎಫೆಕ್ಟ್. ಆಪ್ಷನ್ ಡಿ ಮೆಸೇಜ್, ಕಮ್ಯುನಿಕೇಟರ್, ಮೀಡಿಯಂ, ರಿಸೀವರ್, ಎಫೆಕ್ಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಮ್ಯುನಿಕೇಟರ್, ಮೆಸೇಜ್, ಮೀಡಿಯಂ, receiver, then at the end effect. So the process of communication is sender, then he is going to encode the message, then comes message, then he will choose the channel, then receiver is going to decode it. So and noise, it is a disturbance term in the communication process. Feedback is when decoder is sending the message back. So this is about the process of communication. Question number 3, who developed the agenda setting theory of mass communication? ಸಮೂಹ ಸಂವಹನದ ಕಾರ್ಯಸೂಚಿ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ ಎ ಅರಿಸ್ಟಾಟಲ್, ಆಪ್ಷನ್ ಬಿ ಗರ್ಬ್ನರ್, ಆಪ್ಷನ್ ಸಿ ಡೊನಾಲ್ಡ್ ಶಾ, ಆಪ್ಷನ್ ಡಿ ಶಾನನ್. ಎಸ್, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಸಿ ಡೊನಾಲ್ಡ್ ಶಾ. Question number 4, the facial expressions of students relate to which element of the communication process? ವಿದ್ಯಾರ್ಥಿಗಳ ಮುಖಭಾವಗಳು ಸಂವಹನ ಪ್ರಕ್ರಿಯೆಯ ಯಾವ ಅಂಶಕ್ಕೆ ಸಂಬಂಧಿಸಿವೆ? ಆಪ್ಷನ್ ಎ ಮೆಸೇಜ್, ಆಪ್ಷನ್ ಬಿ ರಿಸೀವರ್, ಆಪ್ಷನ್ ಸಿ ಚಾನಲ್, ಆಪ್ಷನ್ ಡಿ ಸೆಂಡರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಮೆಸೇಜ್. Question number 5, when a sender manipulates information so that it will be seen more favorably by receiver in communication, it is called. ಕಳುಹಿಸುವವರು ಮಾಹಿತಿಯನ್ನು ಮ್ಯಾನಿಪ್ಯುಲೇಟ್ ಮಾಡಿದಾಗ ಅದನ್ನು ಸ್ವೀಕರಿಸುವವರು ಸಂವಹನದಲ್ಲಿ ಹೆಚ್ಚು ಅನುಕೂಲಕರವಾಗಿ ನೋಡುತ್ತಾರೆ. ಅದನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಸೆಲೆಕ್ಟಿವ್ ಪರ್ಸೆಪ್ಷನ್, ಆಪ್ಷನ್ ಬಿ ಲಿಂಗ್ವಿಸ್ಟಿಕ್ ಟ್ರ್ಯಾಪ್, ಆಪ್ಷನ್ ಸಿ ಫಿಲ್ಟರಿಂಗ್, ಆಪ್ಷನ್ ಡಿ ಎಮೋಷನಲ್ ಅಪಿಯಲ್. Yes, the right answer for this question is option C, filtering is the correct answer. Question number 6, which of the following is not a path in grapevine communication? ಕೆಳಗಿನಲ್ಲಿ ಯಾವುದು ಗ್ರೇಪ್ವೈನ್ ಸರಪಳಿಯ ಮಾರ್ಗವಲ್ಲ? ಆಪ್ಷನ್ ಎ ನಾನ್ ಪ್ರಾಫಿಟಬಿಲಿಟಿ, ಆಪ್ಷನ್ ಬಿ ಸಿಂಗಲ್ ಸ್ಟ್ರ್ಯಾಂಡ್, ಆಪ್ಷನ್ ಸಿ ಗಾಸಿಪ್, ಆಪ್ಷನ್ ಡಿ ಕ್ಲಸ್ಟರ್ ಚೇರ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಡಿ ಕ್ಲಸ್ಟರ್ ಚೇರ್. Question number 7, the study of gestures and body postures for their impact on communication is known as. ಸಂವಹನದ ಮೇಲೆ ಸನ್ನೆಗಳು ಮತ್ತು ದೇಹದ ಭಂಗಿಗಳ ಅಧ್ಯಯನವನ್ನು ಏನಂತ ಕರಿತಾ ಇದ್ದೀವಿ? ಕೈನೆಸಿಕ್ಸ್, ಪ್ರಾಕ್ಸಿಮಿಕ್ಸ್, ಸಿಮ್ಯಾಂಟಿಕ್ಸ್, ಇನ್ಫಾರ್ಮಲ್ ಚಾನಲ್ಸ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಬಿ ಪ್ರಾಕ್ಸಿಮಿಕ್ಸ್. So proxemics, it is a form of non-verbal communication or body language
in which messages are conveyed from one person to another person by changing space that separates them during a conversation. Question number 8. Diffusion of routine information takes place through. ದಿನನಿತ್ಯದ ಮಾಹಿತಿಯ ಪ್ರಸರಣವು ಯಾವುದರಿಂದ ನಡೀತಾ ಇದೆ? ಆಪ್ಷನ್ ಎ ಡೌನ್ವರ್ಡ್ ಕಮ್ಯುನಿಕೇಷನ್, ಆಪ್ಷನ್ ಬಿ ಅಪ್ವರ್ಡ್ ಕಮ್ಯುನಿಕೇಷನ್, ಆಪ್ಷನ್ ಸಿ ಹಾರಿಜಾಂಟಲ್ ಕಮ್ಯುನಿಕೇಷನ್, ಆಪ್ಷನ್ ಡಿ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್. The right answer is option A, downward communication. So downward communication means here where key messages are flowing from upper management to the lower level employees. Question number 9. A publication started by Mahatma Gandhi. ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದ ಪ್ರಕಟಣೆ ಯಾವುದು? ಆಪ್ಷನ್ ಎ ದ ಹರಿಜನ್, ಆಪ್ಷನ್ ಬಿ ಬಾಂಬೆ ಸಮಾಚಾರ್, ಆಪ್ಷನ್ ಸಿ ಇಂಡಿಯನ್ ಮೇಲ್, ಆಪ್ಷನ್ ಡಿ ದಿ ಟೈಮ್ಸ್ ಆಫ್ ಇಂಡಿಯಾ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ದಿ ಹರಿಜನ್. The Harijan was weekly magazine. It was founded by the Mahatma Gandhi and it was published from 1933 to 1955 except for during the Quit India movement of 1940s. Question number 10. Retranslating a message to extract meaning is known as. ಅರ್ಥವನ್ನು ಹೊರತೆಗೆಯಲು ಸಂದೇಶವನ್ನು ಮರು ಅನುವಾದ ಮಾಡುವುದಕ್ಕೆ ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಡಿಕೋಡಿಂಗ್, ಆಪ್ಷನ್ ಬಿ ಮೆಸೇಜಿಂಗ್, ಆಪ್ಷನ್ ಸಿ ಎನ್ಕೋಡಿಂಗ್, ಆಪ್ಷನ್ ಡಿ ನಾಯ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಡಿಕೋಡಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. Question number 11. Which of the following is not an advantage of written communication over oral communication? ಈ ಕೆಳಗಿನಲ್ಲಿ ಯಾವುದು ಮೌಖಿಕ ಸಂವಹನಕ್ಕಿಂತ ಲಿಖಿತ ಸಂವಹನದ ಪ್ರಯೋಜನವಲ್ಲ? ಆಪ್ಷನ್ ಎ ಇಟ್ ಈಸ್ ಅ ಪರ್ಮನೆಂಟ್ ರೆಕಾರ್ಡ್, ಆಪ್ಷನ್ ಬಿ ಇಟ್ ಪ್ರೊವೈಡ್ಸ್ ಟ್ಯಾಂಜಿಬಲ್ ಲೀಗಲ್ ಎವಿಡೆನ್ಸ್, ಆಪ್ಷನ್ ಸಿ accessible to the illiterate, ಆಪ್ಷನ್ ಡಿ more accurate than oral communication. The right answer is option C, accessible to the illiterates. ಅನಕ್ಷರಸ್ಥರಿಗೆ ಇದು ಪ್ರವೇಶಿಸಬಹುದು, ಇದು ಪ್ರಯೋಜನವಲ್ಲ. ಸೊ ಬಿಕಾಸ್ ಈ ಲಿಖಿತ ಸಂವಹನವನ್ನು ನಾವು ಉಪಯೋಗಿಸಿ ಅನಕ್ಷರಸ್ಥರನ್ನು ತಲುಪುವುದು ಸಾಧ್ಯವಿಲ್ಲ. ಕ್ವೆಶನ್ ನಂಬರ್ 12. ವಾಟ್ ಈಸ್ ಹ್ಯಾಪ್ಟಿಕ್ಸ್? ಹ್ಯಾಪ್ಟಿಕ್ಸ್ ಎಂದರೇನು? ಆಪ್ಷನ್ ಎ ಸ್ಟಡಿ ಆಫ್ ಫೇಶಿಯಲ್ ಎಕ್ಸ್ಪ್ರೆಷನ್, ಆಪ್ಷನ್ ಬಿ ಸ್ಟಡಿ ಆಫ್ ಐ ಬಿಹೇವಿಯರ್, ಆಪ್ಷನ್ ಸಿ ಸ್ಟಡಿ ಆಫ್ ಟಚಿಂಗ್, ಆಪ್ಷನ್ ಡಿ ಸ್ಟಡಿ ಆಫ್ ಬಾಡಿ ಮೂಮೆಂಟ್ಸ್. ಹ್ಯಾಪ್ಟಿಕ್ಸ್ ಎಂದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸ್ಟಡಿ ಆಫ್ ಟಚಿಂಗ್. ಸೊ ಸ್ಪರ್ಶದ ಅಧ್ಯಯನವನ್ನು ನಾವು ಹ್ಯಾಪ್ಟಿಕ್ಸ್ ಅಂತ ಹೇಳ್ತಾ ಇದ್ದೀವಿ. So haptic communication, it is a branch of non-verbal communication. It refers to the ways in which people and animals communicate and interact via the sense of touch. Question number 13. Which among the following is not a component of communication process? ಕೆಳಗಿನವುಗಳಲ್ಲಿ ಯಾವುದು ಸಂವಹನ ಪ್ರಕ್ರಿಯೆಯ ಭಾಗವಾಗಿಲ್ಲ? ಆಪ್ಷನ್ ಎ ಮೆಸೇಜ್, ಆಪ್ಷನ್ ಬಿ ಚಾನೆಲ್, ಆಪ್ಷನ್ ಸಿ ಡಿಕೋಡಿಂಗ್, ಆಪ್ಷನ್ ಡಿ ಅನಲೈಸಿಸ್. The right answer for this question is option D, analysis. The communication process involves understanding, sharing and meaning. It consists of 8 essential elements such as source, message, channel, receiver, feedback, environment, context and interference. Question number 14. Information that is sent back to the source is known as. ಮರಳಿ ಕಳಿಸಬಹುದಾದ ಮಾಹಿತಿಗೆ ನಾವು ಏನಂತ ಕರಿತಾ ಇದ್ದೀವಿ? ಕಾಂಟೆಕ್ಸ್ಟ್, ಫೀಡ್ಬ್ಯಾಕ್, ಎನ್ಕೋಡಿಂಗ್, ಡಿಕೋಡಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫೀಡ್ಬ್ಯಾಕ್. ಇನ್ಫಾರ್ಮೇಷನ್ ದಟ್ ಈಸ್ ಸೆಂಟ್ ಬ್ಯಾಕ್ ಟು ದ ಸೋರ್ಸ್ ಇಸ್ ನೋನ್ ಆಸ್ ದಿ ಫೀಡ್ಬ್ಯಾಕ್. ಸೊ ಯಾವಾಗ ನಾವು ಮಾಹಿತಿಯನ್ನು ಮರಳಿ ಕಳಿಸ್ತಾ ಇದ್ದೀವಿ ಅದಕ್ಕೆ ನಾವು ಪ್ರತಿಕ್ರಿಯೆ ಅಂತ ಹೇಳ್ತಾ ಇದ್ದೀವಿ. ಫೀಡ್ಬ್ಯಾಕ್ ಇನ್ ಕಮ್ಯುನಿಕೇಷನ್, ಇಟ್ ಈಸ್ ದ ರೆಸ್ಪಾನ್ಸ್ ಗಿವನ್ ಬೈ ದಿ ಇಂಡಿವಿಜುವಲ್ ರಿಸೀವಿಂಗ್ ಇನ್ಫಾರ್ಮೇಷನ್. ಇಟ್ ಕ್ಯಾನ್ ಬಿ ವರ್ಬಲ್ ಆರ್ ನಾನ್ ವರ್ಬಲ್. Question number 15. Which of the following is the idea generating component of communication? Sender, message, channel, receiver. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಹನದ ಪರಿಕಲ್ಪನೆಯನ್ನು ಉತ್ಪಾದಿಸುತ್ತದೆ? ಕಳುಹಿಸುವವರು, ಸಂದೇಶ, ಚಾನಲ್, ರಿಸೀವರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸೆಂಡರ್. Question number 16. Communication between the equals. ಸಮಾನರ ನಡುವಿನ ಸಂವಹನವನ್ನು ಏನಂತ ಕರಿತಾ ಇದ್ದೀವಿ? ಟೆಂಪರಲ್ ಕಮ್ಯುನಿಕೇಷನ್, ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಟರ್ಮಿನಲ್ ಕಮ್ಯುನಿಕೇಷನ್, ಲ್ಯಾಟ್ರಲ್ ಕಮ್ಯುನಿಕೇಷನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಲ್ಯಾಟ್ರಲ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಬಿಟ್ವೀನ್ ಈಕ್ವಲ್ ಪೀಪಲ್ ಈಸ್ ನೋನ್ ಆಸ್ ದಿ ಲ್ಯಾಟ್ರಲ್ ಕಮ್ಯುನಿಕೇಷನ್. ಸಮಾನ ಜನರ ನಡುವಿನ ನಾವು ಸಂವಹನವನ್ನು ನಾವು ಲ್ಯಾಟ್ರಲ್ ಸಂವಹನ ಅಂತ ಹೇಳ್ತಾ ಇದ್ದೀವಿ. ಲ್ಯಾಟ್ರಲ್ ಕಮ್ಯುನಿಕೇಷನ್, ಇಟ್ ಈಸ್ ದ ಶೇರಿಂಗ್ ಆಫ್ ಇನ್ಫಾರ್ಮೇಷನ್, ಐಡಿಯಾಸ್, ಫೀಲಿಂಗ್ಸ್
or concerns between peers within an organization or same level co-workers. Question number 17. The Indian Institute of Mass Communication is headquartered in. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ನ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ನ್ಯೂ ಡೆಲ್ಲಿ, ಆಪ್ಷನ್ ಡಿ ಕೋಲ್ಕತ್ತಾ. The right answer for this question is option C, New Delhi. Yes, the Indian Institute of Mass Communication, the headquarters is located in New Delhi, and the 5 regional campuses are located at Mizoram, Maharashtra, Odisha, Jammu Kashmir and Kerala. Question number 18. Expansion of SMS is SMS na vistarane. Option A, short message system. Option B, short message service. Option C, system for message service. Option D, service message system. The right answer for this question is option B, short message service. Question number 19. Communication through touching is called tactile communication, olfactory communication, auditory communication, signals. ಸ್ಪರ್ಶವನ್ನು ಯಾವ ರೀತಿ ಸಂವಹನ ಅಂತ ಕರಿತಾ ಇದ್ದೀವಿ? ಸ್ಪರ್ಶ ಸಂವಹನ, ಗ್ರಹಣ ಸಂವಹನ, ಆಡಿಟರಿ ಸಂವಹನ, ಸಂಕೇತಗಳು. ಎಸ್, ಟಚಿಂಗ್ ಈಸ್ ದ ಟೈಪ್ ಆಫ್ ಟ್ಯಾಕ್ಟೈಲ್ ಕಮ್ಯುನಿಕೇಷನ್. ಸ್ಪರ್ಶವನ್ನು ಸ್ಪರ್ಶ ಸಂವಹನ ಅಂತ ಹೇಳ್ತಾ ಇದ್ದೀವಿ. ಇಟ್ ಈಸ್ ಅ ಫಾರ್ಮ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ or body language in which touching, handshaking, kissing, these are type of tactile communication. Question number 20. Communication with the self. ಸ್ವಯಂ ಸಂವಹನವನ್ನು ಏನಂತ ಕರಿತಾ ಇದ್ದೀವಿ? ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಟ್ರಾನ್ಸ್ಪರ್ಸನಲ್ ಕಮ್ಯುನಿಕೇಷನ್, none of the above. The right answer is option B, intrapersonal communication. Communication with the self is known as the intrapersonal communication. Intrapersonal communication can be defined as communication with one's self, and that may include self-talk, acts of imagination and visualization, and even recall and memory. Question number 21. Which of the following is not a correct statement in the context of communication? Non-verbal communication predates verbal. Non-verbal messages are culture and context independent. Non-verbal clues may complement as well as contradict verbal messages. Non-verbal capacities are more innate in us than verbal. ಈ ಕಣಗಳಲ್ಲಿ ಯಾವುದು ಸಂವಹನದ ಸಂದರ್ಭದಲ್ಲಿ ಸರಿಯಾದ ಹೇಳಿಕೆ ಅಲ್ಲ. The right answer is option B. Non-verbal messages are culture and context independent. So this statement is not correct. So option B is correct answer. ಮೌಖಿಕ ಸಂದೇಶಗಳು ಸಂಸ್ಕೃತಿ ಮತ್ತು ಸಂದರ್ಭ ಸ್ವತಂತ್ರವಾಗಿರುತ್ತವೆ. ಇದು ಇಲ್ಲಿ ಸರಿ ಇಲ್ಲ, ಅದಕ್ಕಾಗಿ ಇದು ಸರಿಯಾದ ಉತ್ತರ. ಸೊ ದ ಟರ್ಮ್ ಕಮ್ಯುನಿಕೇಷನ್ ಇನ್ ಲ್ಯಾಟಿನ್ it means to share, and it came from the Latin word communis. It is the activity of conveying information through the exchange of thoughts, messages, speech, visuals, signals, writing, etc. And it is broadly classified into verbal and non-verbal communication. Question number 22. The categorization of human communication into intrapersonal, interpersonal, group and mass communication is mainly based on the criteria of technical medium involved in communication, nature of messages exchanged in communication, number of participants involved in communication, effectiveness of communication. ಮಾನವ ಸಂವಹನವನ್ನು ವ್ಯಕ್ತಿಗತ, ಪರಸ್ಪರ, ಗುಂಪು, ಸಮೂಹ ಸಂವಹನ ಎಂದು ವರ್ಗೀಕರಿಸುವುದನ್ನು ಮುಖ್ಯವಾಗಿ ಯಾವ ಮಾನದಂಡಗಳ ಆಧಾರದ ಮೇಲೆ ಆಧರಿಸಿದೆ? ಸಂವಹನವು ಒಳಗೊಂಡಿರುವ ತಾಂತ್ರಿಕ ಮಾಧ್ಯಮ, ಸಂವಹನದಲ್ಲಿ ವಿನಿಮಯವಾಗುವ ಸಂದೇಶಗಳ ಸ್ವರೂಪ, ಸಂವಹನದಲ್ಲಿ ಭಾಗವಹಿಸುವವರ ಸಂಖ್ಯೆ, ಸಂವಹನದ ಪರಿಣಾಮಕಾರಿತ್ವ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇನ್ವಾಲ್ವ್ಡ್ ಇನ್ ಕಮ್ಯುನಿಕೇಷನ್. ಸಂವಹನದಲ್ಲಿ ಭಾಗವಹಿಸುವವರ ಸಂಖ್ಯೆ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 23. ಐಡೆಂಟಿಫೈ ದ ಕರೆಕ್ಟ್ ಪೇರ್ ಫ್ರಮ್ ದ ಫಾಲೋವಿಂಗ್. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಬೇಕಾಗಿದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಟೀಚಿಂಗ್ ಇನ್ ಕ್ಲಾಸ್ ರೂಮ್ ಈಸ್ ನೋನ್ ಆಸ್ ದಿ ಗ್ರೂಪ್ ಕಮ್ಯುನಿಕೇಷನ್. ತರಗತಿ ಬೋಧನೆಯು ಗುಂಪು ಸಂವಹನಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 24. ದ ಪರ್ಸ್ಪೆಕ್ಟಿವ್ ದ್ಯಾಟ್ ಕಮ್ಯುನಿಕೇಷನ್ ಈಸ್ ಎಸೆನ್ಷಿಯಲಿ a meaning making process logically implies that sender is more important, medium is more important, transmission is more important, decoding is more important. ಸಂವಹನವು ಮೂಲಭೂತವಾಗಿ ಅರ್ಥವನ್ನು ಮಾಡುವ ಪ್ರಕ್ರಿಯೆಯಾಗಿದೆ ಎಂಬ ದೃಷ್ಟಿಕೋನವು ತಾರ್ಕಿಕವಾಗಿ ಇದನ್ನು ಸೂಚಿಸ್ತಾ ಇದೆ.
ಕಳುಹಿಸುವವರು ಹೆಚ್ಚು ಮುಖ್ಯ, ಮಾಧ್ಯಮವು ಹೆಚ್ಚು ಮುಖ್ಯ, ಪ್ರಸರಣವು ಹೆಚ್ಚು ಮುಖ್ಯ, ಡಿಕೋಡಿಂಗ್ ಹೆಚ್ಚು ಮುಖ್ಯ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಡಿಕೋಡಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಇಲ್ಲಿ ಡಿಕೋಡಿಂಗ್ ಹೆಚ್ಚು ಮುಖ್ಯವಾಗಿದೆ. The communication process, it is made up of 4 key components such as encoding, the medium, decoding and feedback. Question number 25. In the context of face-to-face interpersonal communication, which of the following is an incorrect statement? ಮುಖಾಮುಖಿ ಪರಸ್ಪರ ಸಂವಹನದ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? Yes, the right answer is option A. Verbal signs are more in terms of quantum and variety. Yes, this is the right answer. ಮೌಖಿಕ ಚಿಹ್ನೆಗಳು ಕ್ವಾಂಟಮ್ ಮತ್ತು ವೈವಿಧ್ಯತೆಯಲ್ಲಿ ವಿಷಯದಲ್ಲಿ ಹೆಚ್ಚು ಮುಖ್ಯವಾಗಿವೆ. ಇದು ಸರಿಯಾದ ಉತ್ತರ ಆಗಿದೆ, ಇದು ತಪ್ಪಾಗಿದೆ. Okay friends, this is about our today's session, and if you are preparing for Karnataka SET 2023 here for paper 1 preparation, Global Online is providing theory lectures, MCQs lectures, practice MCQs set, 50 mock tests, PYQs and notes in English and also in Kannada only at ₹2000. If you join this course, you will get 75 plus in paper 1. So if you focus more on paper 2, you can score well. Okay friends, for this you can download Global Online app from the Play Store. Then you can register yourself. You can search KSET 2023 paper 1 in the search bar. Then you'll get our course. You can join. Yes, I wish all the best to all. Thank you.